ಎಲ್ರಿಗೂ ನಮಸ್ಕಾರ. ಇವತ್ತು ಬಿಜೆಪಿಯ ಒಬ್ಬ ಅಭ್ಯರ್ಥಿಯ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಆ ವ್ಯಕ್ತಿ ಇವತ್ತು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಒಂದು ಪಕ್ಷ ಘೋಷಣೆ ಮಾಡಿದೆ. ಅವ್ರ ಪಕ್ಷ ಘೋಷಣೆ ಮಾಡ್ಕೊಂಬರೋದಕ್ಕೆ ನಮ್ಮ ಅಭಿಪ್ರಾಯಗಳೇನಿಲ್ಲ. ಬೇರೆ ಪಕ್ಷದ ನಿಯಮಾವಳಿಗಳ ಬಗ್ಗೆ ನಮಗೇನು ಅಭ್ಯಂತರನೂ ಇಲ್ಲ. ಯಾರನ್ನು ಬೇಕಾದರೂ ಅವ್ರ ಪಕ್ಷದಲ್ಲಿ ಮಾಡ್ಕೋಬಹುದು. ನೋಡಿ, ಭಾರತೀಯ ಜನತಾ ಪಾರ್ಟಿಯ ಒಬ್ಬ ವ್ಯಕ್ತಿ 10/3/2026 ನಮ್ಮ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಾರ್ಟಿ KM ಸುರೇಶ್ ಅಂತ ಆ ವ್ಯಕ್ತಿಯನ್ನ ಆ ಒಂದು ಪಕ್ಷದ ಅಭ್ಯರ್ಥಿಯನ್ನಾಗಿ ಪದವೀಧರ ಕ್ಷೇತ್ರಕ್ಕೆ ಕಣಕ್ಕಿಳಿಯೋದಕ್ಕೆ ಅವಕಾಶ ಅಂತ ಹೇಳಿ ಒಂದು ಸಾಮಾನ್ಯ ಒಂದು ಲೆಟರ್ ಡೆಲ್ಲಿ ಮಾಡಿದ್ದಾರೆ. ಆದರೆ ಶಿರಾ ತಾಲ್ಲೂಕಿಗೆ ಬಂದು, ಕಾನ್ಸ್ಟಿಟ್ಯುನ್ಸಿಗೆ ಬಂದು, ತನ್ನ ಯಾವ ಒಂದು ಕ್ಷೇತ್ರ ಇದೆಯೋ ಆ ಕ್ಷೇತ್ರಕ್ಕೆ ಬಂದು ನಾನು NDA ಅಭ್ಯರ್ಥಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. KM ಸುರೇಶ್ ಅವರೇ, ನಿಮ್ಗೆ ಮಾತು ಹೇಳ್ತೀನಿ. ನಾನೊಬ್ಬ ಪತ್ರಕರ್ತನಾಗಿ ಹೇಳ್ತೀನಿ, JDS ಪಕ್ಷದ ಮಾಧ್ಯಮ ವಕ್ತಾರನಾಗಿ ಒಂದು ಮಾತು ಹೇಳ್ತೀನಿ. ಹಾಗೆಯೇ ಆಗ್ನೇಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿತನಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಸಾವಿರಾರು ಎನ್ರೋಲನ್ನು ಮಾಡಿಸಿದ್ದೇನೆ. ಚುನಾವಣೆಗಳ ಬಗ್ಗೆ ಅತಿ ಗಂಭೀರವಾದಂಥ ರಾಜಕೀಯ ವಿಮರ್ಶೆ ಮತ್ತು ಚರ್ಚೆಗಳಲ್ಲಿ ವಿವಿಧ ಚಾನಲ್ಗಳಲ್ಲಿ ನಾನು ಒಂದು ಡಿಬೇಟ್ಗಳನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ. ತಮ್ಗೆ ಹೇಳೋದು ಇಷ್ಟಪಡ್ತಾ ಇದ್ದೇನೆ, ಅಧಿಕೃತವಾಗಿ JDS ಪಾರ್ಟಿಯಲ್ಲಿ ನಿಮ್ಮನ್ನ ಅಭ್ಯರ್ಥಿ ಅಂತ ಹೇಳಿ, NDA ಅಭ್ಯರ್ಥಿ ಅಂತ ಹೇಳಿ ನಾವು ಘೋಷಣೆ ಮಾಡಿಲ್ಲ. ನಮ್ಮ ಪಕ್ಷದಲ್ಲಿ ಯಾರು ಘೋಷಣೆ ಮಾಡಿಲ್ಲ. ದಯವಿಟ್ಟು ನೀವು NDA ಅಭ್ಯರ್ಥಿ ಅಂತ ಒಂದು ಪದ ಹಾಕೋತಿದ್ದೀರಲ್ಲ, ಅದನ್ನ ಇವತ್ತಿಂದಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಳೆದ ಬಾರಿ ಚುನಾವಣಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಚೌಡರೆಡ್ಡಿಯವರು ಹಿರಿಯ ನಾಯಕರು ನಮ್ಮ ಪಕ್ಷದಲ್ಲಿ. ಚೌಡರೆಡ್ಡಿಯಂತಹ ಪ್ರಾಮಾಣಿಕ ವ್ಯಕ್ತಿಗಳು ನಮ್ಮ ಪಕ್ಷದ ಒಂದು ಚುನಾವಣಾ ಅಭ್ಯರ್ಥಿಯಾಗಿದ್ದಂಥವರು. ಅವರು ನೋವುಗಳನ್ನ, ಕಷ್ಟಗಳನ್ನ ಉಂಡಂತ ವ್ಯಕ್ತಿ. ಆ ವ್ಯಕ್ತಿ ಕೂಡ ಅಭ್ಯರ್ಥಿಯಾಗಿ ಆಕಾಂಕ್ಷಿತರಾಗಿದ್ದಾರೆ. ಕುಮಾರಣ್ಣವರು, ದೇವೇಗೌಡರ ಸಾಹೇಬರು, ನಮ್ಮ ನಿಖಿಲ್ ಸರ್, ತಿಪ್ಪೇಸ್ವಾಮಿ ಸಾಹೇಬರು ನಮಗೆ ದೇವರ ಸಮಾನ. ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ವಕ್ತಾರರು. ನಮಗೆ ಅವರ ಆದೇಶ ಬರೋವರೆಗೂ ತಾವು ಯಾವುದೇ ರೀತಿ NDA ಅಂತ ಹಾಕಬಾರ್ದು. ಈಗ ನೀವು ಪೋಸ್ಟರ್ಗಳನ್ನು ಹೊಡಿಸಿದ್ದೀರಿ, ನೀವು ಯಾವುದೇ ರೀತಿಯಲ್ಲಿ ಹೊಡಿಸಿರ್ತಕ್ಕಂಥ ವಿಸಿಟಿಂಗ್ ಕಾರ್ಡ್ಗಳಿದ್ದಾವೆ, ಮಾಧ್ಯಮದರ ಹತ್ರ ಬಂದು ಹೇಳ್ತಾ ಇದ್ದೀರಿ NDA ಅಂತ ಹೇಳಿ. ಯಾವ್ದು ಸರ್ ನಿಮಗೆ NDA ಅಂತ ನೈತಿಕತೆಗಳಲ್ಲಿ ಹೇಳ್ಕೊಳಕ್ಕೆ ಅವಕಾಶಗಳಿದೆ? ಏನ್ ಸರ್ ನೀವು ಹೇಳ್ತಾ ಇದ್ದೀರಾ ಈಗ? ಸರ್, ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಅಧಿಕೃತ ಆದೇಶ NDA ಅಂತ ಎಲ್ಲಿ ಬರ್ದಿದೆ ಸರ್? ನೋಡಿ ಸರ್, ನಿಮ್ಗೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಯಾವ ಮೂಲೆಯಲ್ಲಿದೆ ನಿಮ್ಮ ಹೆಸರು ಅಂತ ನೋಡಿ. ನಾಳೆ ಬೆಳಿಗ್ಗೆ ಇದು ಏನ್ ಬೇಕಾದ್ರೂ ಆಗ್ಬಹುದು. ನೀವು ಬರ್ತೀರಿ, ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತೀರಿ, ನಮ್ಮ ಕ್ಷೇತ್ರಕ್ಕೆ ಹೋಗ್ತೀರಿ, 4 ಜನ ಕುಂಡ್ರಿಸ್ಕೊಂತೀರಿ, ತಿರುಗ್ತೀರಿ. ನೀವು ಯಾರ್ಯಾರ ಜೊತೆ ಓಡಾಡ್ತೀರಿ ಅನ್ನೋದು ನಮ್ಮ ಹತ್ರ ಇದೆ. ಇದೊಂದೇ ಅಲ್ಲ. ಆದ್ರೆ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ, ಇದೇ ಪದವೀಧರರು ಕೂಡ ರೊಚ್ಚಿಗೆದ್ದೇಳ್ತೀವಿ ಸದ್ಯದಲ್ಲೇನೆ. ಹೋರಾಟ ಆಗ್ಬೇಕಾಗ್ತದೆ. ಹೀಗೆ NDA ಅಂತ ಹಾಕಬೇಡಿ. ನಿಮಗೆ ಮಾರ್ಗದರ್ಶನ ಇರ್ತಕ್ಕಂಥ ನಿಮ್ಮ ಪಾರ್ಟಿಯ ಅಧಿಕೃತ ಯಾವ ವ್ಯಕ್ತಿತ್ವ ಇದೆಯೋ ಆ ಅಭ್ಯರ್ಥಿ ಪೋಸ್ಟ್ ಅನ್ನ ತಾವು ಹಾಕಬೇಕು. ನಿಮ್ಮ ಪಕ್ಷ ಅಂತ ಹೇಳಿ, ನೀವು ಬಿಜೆಪಿ ಅಂತ ಹೇಳಿ. ನಿಮ್ಗೆ ಹೇಳಕ್ ಅಧಿಕಾರ ಇವಾಗ ಇಲ್ಲ. ಅದೇ ನಮಗೆ ಯಾವುದೇ ರೀತಿಯ ಸೂಚನೆ ಹೈಕಮಾಂಡ್ ಇಂದ ಬಂದಲ್ಲಿ ನಾವು ಹೇಳ್ತೇವೆ, ದಯವಿಟ್ಟು ನಿಮಗೆ ಅವಕಾಶ ಸಿಗಬೇಕು. ನನಗೆ ಸಿಗುತ್ತೋ ಚೌಡರೆಡ್ಡಿ ಸರಿಗೆ ಸಿಗುತ್ತೋ, ಚೌಡರೆಡ್ಡಿ ಸಾಹೇಬರಿಗೆ ಅವಕಾಶ ಆಗ್ತದೆ ಅಂದ್ರೆ ನಾವು ತನು ಮನ ಧನಗಳನ್ನು ಅರ್ಪಿಸೋದಕ್ಕೆ ಸಾವಿರಾರು ಜನ ಕಾಯ್ತಾ ಇದ್ದೀವಿ. ಚೌಡರೆಡ್ಡಿ ಅವ್ರನ್ನ ಗೆಲ್ಲಿಸ್ತೀವಿ ಕೂಡ. ನಮ್ಮಲ್ಲಿ ಅವರು ನೋವುಂಡಂತ ವ್ಯಕ್ತಿ. ಅಂತಹ ವ್ಯಕ್ತಿತ್ವಕ್ಕೆ ನಾವು ಬಲಗೈಯಾಗಿ ನಿಲ್ತೀವಿ. ನೀವು ಬಂದು ನಮ್ಮ ಪಕ್ಷದ ಕೆಲವರನ್ನ ಕರೆಸಿ, ನಮ್ಮ ಮುಖಂಡರುಗಳನ್ನ ಕರೆಸಿ, ಪಾಪ ಅವ್ರಿಗೇನು ಗೊತ್ತಾಗಲ್ಲ, ಮೇಲೆ ಹೈಕಮಾಂಡ್ನವ್ರು ಹೇಳಿದ್ದಾರೆ ಅಂತ ಹೇಳ್ತಿದ್ದೀರಂತೆ ಕೆಲವ್ರ ಹತ್ರ. ಮತ್ತೆ NDA ನಾನೇ ಅಂತ ಹೇಳ್ತಿದ್ದೀರಂತೆ. ದಯವಿಟ್ಟು ಈ ಪದವನ್ನು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ತಮ್ಮ ಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ,
ನಾವು ಶಿಸ್ತು ಕ್ರಮದ ಒಂದು ಆದೇಶವನ್ನ ಮತ್ತು ಕೋರಿಕೆಯನ್ನ ಮಾಡಬೇಕಾಗ್ತಾ ಇದೆ ನಮ್ಮ ಹೈಕಮಾಂಡ್ ಜೊತೆ. ನಿಮ್ಗೆ ಆಯ್ತಾ? ನಿಮ್ಗೆ NDA ಅಂತ ಅಧಿಕೃತವಾಗಿ ಆದ್ಮೇಲೆ ತಮ್ಮ ಎಲ್ಲ ಇವುಗಳನ್ನ ಹಾಕೊಳ್ಳಿ. ನಿಮ್ಮಲ್ಲಿ ಯಾವ್ಯಾವತ್ತು ನೀವು ಇಲ್ಲಿಗೆ ಬಂದಿದ್ದೀರಿ, ಯಾವ ಮಾಧ್ಯಮದವ್ರನ್ನ ಕರೆಸಿದ್ದೀರಿ, ಎಲ್ಲೆಲ್ಲಿ ಅಂತ ಹೇಳಿ ನಮಗೆ ಗೊತ್ತಿದೆ. ಆ ಕಾರ್ಯಕ್ರಮಗಳು ನೀವು ಮಾಡ್ತಾ ಇರತಕ್ಕಂಥದ್ದು, ಅದು ಹೇಳ್ತಾ ಇದ್ದೀನಿ, ಗೊಂದಲಮಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಗೊಂದಲಮಯ ವಾತಾವರಣವನ್ನ ನೀವು ಹಿಂತೆಗೆದುಕೊಳ್ಬೇಕು. ತಮ್ಮ ಪಾರ್ಟಿಯ ನಿಯಮಾವಳಿಗಳಲ್ಲಿ ಕೆಲಸ ಮಾಡ್ಕೊಳ್ಳಿ. ತಮ್ಮ ಪಾರ್ಟಿ ಹೇಳದಂತೆ ಕೆಲಸ ಮಾಡಿ. ತಮ್ಮ ಪಾರ್ಟಿ ಹೇಳದಂತೆ ನಿಮ್ಗೇನು ಅಧಿಕೃತ ಆದೇಶ ಕೊಟ್ಟೈತಲ್ಲ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಮಾಡಿ. ಕೆಲವು ಜ್ಞಾನ ಇಲ್ಲದಂತಹ ಅಜ್ಞಾನಿಗಳು, ಅನೈತಿಕವಾಗಿರ್ತಕ್ಕಂಥವ್ರು, ಬೇರೆಯವರು ಯಾರೋ ಮಾಡ್ತಾರೆ ಅಂದಿದ್ರೆ ನಾವು ಇದನ್ನ ಮಾಡಬಹುದಾಗಿತ್ತು. ತಾವು ಬುದ್ಧಿವಂತರಿದ್ದೀರಾ ಅಂದ್ಕೊಂಡಿದ್ದೇನೆ. ಇಲ್ಲಿ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡಬೇಡಿ. ಚೌಡರೆಡ್ಡಿ ತೋಪಲ್ಲಿ, ಲಿಂಗದಳ್ಳಿ ಚೇತನ್ ಕುಮಾರ್ ಆಕಾಂಕ್ಷಿತ ಅಭ್ಯರ್ಥಿಗಳಿದ್ದಾರೆ. ಈ ಬಗ್ಗೆ ಶಿಸ್ತು ಕ್ರಮಕ್ಕೆ ನಾವು ನಮ್ಮ ಹೈಕಮಾಂಡ್ಗೆ ಅರ್ಜಿ ಕೂಡ ಕೊಡ್ತಾ ಇದ್ದೇನೆ. ಎಚ್ಚರಿಕೆ ಇರಲಿ. ಇದನ್ನು ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಎಷ್ಟೋ ಹೆಣ್ಮಕ್ಳು, ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರ್ಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗ್ಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.